ಹೆಲೋ ನಮಸ್ಕಾರ. ನಾನಿವತ್ತು ಜೀರಿಗೆ ರಸಮ್ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಹುಣಸೆಹಣ್ಣಿನ ರಸ ಹಾಕಿ ರಸಮ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಜೀರಿಗೆ, ಒಂದು ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ ಮತ್ತು ಮೆಣಸು, ಒಂದು 10 ಕಾಳು, ಸಾಸಿವೆ ಇಷ್ಟು ಹಾಕಿ ನಾನು ರಸಮ್ನ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಸಾಕಷ್ಟೇ. ಏನಾದರೂ ಅರ್ಜೆಂಟ್ ಇದ್ದರೆ ನೀವು ಈ ರಸಮ್ನ ಮಾಡ್ಕೋಬೋದು ನೀವು. ನೋಡಿ, ಈಗ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ, ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಜೀರಿಗೆ ಮೆಣಸೆಲ್ಲ ಹಾಕಿರೋದ್ರಿಂದ ಕೆಮ್ಮು ನೆಗಡಿಗೆಲ್ಲ ಒಳ್ಳೇದಿದು. ನೋಡಿ, ಈಗ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಗ್ರೈಂಡ್ ಮಾಡ್ಕೊಬೇಕು, ನುಣ್ಣಗಾಗೋ ಥರ ಫುಲ್ಲು ಗ್ರೈಂಡ್ ಮಾಡಿಕೊಂಡು ಆಮೇಲೆ ರಸಮ್ ಮಾಡ್ಕೋಬೇಕು. ಏನಾದರೂ ನೀವು ಸರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ರಸಮ್ ಚೆನ್ನಾಗಾಗಲ್ಲ, ಎಲ್ಲ ಹಂಗಂಗೆ ಇರುತ್ತೆ, ಚೆನ್ನಾಗಿ ಕಾಣಲ್ಲ ಆವಾಗ. ನೋಡಿ ಫ್ರೆಂಡ್ಸ್, ಈ ಥರ ಫುಲ್ಲು ನುಣ್ಣಗಾಗೋ ಥರ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಈ ಕಡೆ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ನಾನು ಇದನ್ನು ಗ್ರೈಂಡ್ಗೆ ಹಾಕ್ಕೊಳ್ಳಿಲ್ಲ ಹುಣಸೆಹಣ್ಣ, ಆಮೇಲೆ ನೆನೆಸ್ಬಿಟ್ಟು ಅದನ್ನೇ ನೀರನ್ನೇ ರಸಮ್ಗೆ ಹಾಕೋಣ ಅಂತ ಸುಮ್ಮನಾದೆ. ನೋಡಿ, ಈಗ ಒಂದು ಕಡಾಯಿಗೆ ಆಯಿಲ್, ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಒಂಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಿಮಗೆ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಏನಾದರೂ ಜಾಸ್ತಿ ನೀರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ನೀರು ಥರನೇ ಇರಬೇಕು ರಸಮು, ಸೊ ಅದಕ್ಕೆ ನಾನು ನೀರು ಜಾಸ್ತಿ ಹಾಕ್ಕೊತೀನಿ. ಮಸಾಲೆನ ಇದರೊಳಗೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ನೀರೆಲ್ಲ ಹಾಕ್ಕೊಂಡಿದ್ದಾಯಿತು. ಈಗ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರು ಅಷ್ಟೇ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಚಿಲ್ಲಿ ಪೌಡ್ರು ಸ್ವಲ್ಪನೇ ಹಾಕೋದು, ಯಾಕೆ ಪಾಪು ತಿನ್ನಬೇಕಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಹಾಕೋದು. ನೋಡಿ, ಈಗ ಲಾಸ್ಟಲ್ಲಿ ಹುಣಸೆಹಣ್ಣಿಂದು ನೀರು ಬಿಡ್ತಾಯಿದ್ದೀನಿ. ನೆನೆಸಿದ್ನಲ್ಲ ಆವಾಗಲೇ, ಅದನ್ನು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸ್ಬೇಕು. ಆಮೇಲೆ ಒಂದು 10 ನಿಮಿಷ ಕುದಿಸ್ಬೇಕು. ಕುದಿಸಾದ್ಮೇಲೆ ರಸಮ್ ಪೌಡ್ರ್ ಹಾಕ್ಕೊಬೇಕು. ರಸಮ್ ಪೌಡ್ರ್ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಮತ್ತು ಲಾಸ್ಟಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸ್ಬೇಕು. ಒಂದು 5 ನಿಮಿಷ ಸುಮ್ಮನೆ ಹಿಂಗೆ ಮಳಿಸಿ ಇಳಿಸ್ಬೇಕಷ್ಟೇ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೇ ರಸಮ್ ಹುಣಸೆಹಣ್ಣಿನ ರಸ ಮಾಡೋದು ಹೀಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.